ಎನ್ಡಿಎ ಜೊತೆ ಮೈತ್ರಿಯನ್ನ ಕಳೆದುಕೊಳ್ಳುವುದಿಲ್ಲ ಎಂದ ದೇವೇಗೌಡ. ಅಲ್ಲಿ ನಿತೀಶ್ ಕುಮಾರ್, ಇಲ್ಲಿ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಅವರನ್ನು ನಾನು ಸಿಎಂ ಮಾಡಲು ತಯಾರಿದ್ದೆ, ಆದರೆ ಸೋನಿಯಾ ಗಾಂಧಿ ಧರ್ಮಸಿಂಗ್ರನ್ನ ಸಿಎಂ ಮಾಡಲು ಪಟ್ಟು ಯಾವುದೇ ಕಾರಣಕ್ಕೂ ನಾವು ಎನ್ಡಿಎ ಮೈತ್ರಿ ಕಳೆದುಕೊಳ್ಳುವುದಿಲ್ಲ. ನೀವು ಬಿಜೆಪಿ ಜೊತೆ ಸಂಬಂಧವನ್ನ ಕಳಕತ್ತೀರೋ ಕಳಕಳದಿಲ್ವೋ ಜನರಿಗೆ ಏನಾಗಬೇಕು? ಬಿಜೆಪಿಯನ್ನ ನಖಶಿಕಾಂತವಾಗಿ ಖಂಡಿಸ್ತಾ ಇದ್ದಂತಹ ದೇವೇಗೌಡರ ಬಾಯಲ್ಲಿ ಬಿಜೆಪಿನೇ ನಮ್ಮ ಹೆಂಡ್ರು, ನಾಳೆನೂ ಅವರೇ ಹೆಂಡ್ರು, ನಾಡಿದ್ದು ಅವರೇ ಹೆಂಡ್ರು, ನಾವು ತಲಾಕು ಡಿವೋರ್ಸು ಏನು ಕೊಡೋದಿಲ್ಲ. ಯಾರನ್ನ ಹೆದರಿಸ್ತಿರೋದು? ಮೋದಿ ನೇತೃತ್ವದಲ್ಲಿ ಬಲಿಷ್ಠ ಸರ್ಕಾರ ಇದೆ, ಮಾಡ್ಕೊಳ್ಳಿ. ಇದನ್ನು ನಮ್ಮ ಕಾರ್ಯಕರ್ತರು, ಮುಖಂಡರು ಯಾರೂ ಮರೆಯಬಾರದು. ತುರ್ತು ಪರಿಸ್ಥಿತಿ ಹೇರಿದಾಗ ಎರಡನೇ ಸ್ವಾತಂತ್ರ್ಯ ಹೋರಾಟ ನಡೆಸಿದ ಜಯಪ್ರಕಾಶ್ ನಾರಾಯಣ ಅವರ ಜೊತೆಯಲ್ಲಿ ನಾವು ಅವತ್ತಿನ ಬಿಜೆಪಿಯವರು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಇದು ಮೈತ್ರಿ ಆದಮೇಲೆ ನೆನಪಾಗಿರೋದು. ಹೀಗಾಗಿ ನಾವು ರಾಷ್ಟ್ರದ ಹಿತದೃಷ್ಟಿಯಿಂದ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷದ ಕೆಟ್ಟ ಆಡಳಿತಕ್ಕೆ ಪಾಠ ಕಲಿಸಬೇಕು ಎಂದು ಗುಡುಗಿದ ದೇವೇಗೌಡರು. ಎನ್ಡಿಎ ಜೊತೆ ಮೈತ್ರಿ ಕಡಿದುಕೊಳ್ಳಲ್ಲ ಎಂದ ದೇವೇಗೌಡರು. ಅಲ್ಲಿ ನಿತೀಶ್ ಕುಮಾರ್, ಇಲ್ಲಿ ಕುಮಾರಸ್ವಾಮಿ. ನಿತೀಶ್ ಕುಮಾರ್ ಅವರ ಪಕ್ಷದ ಅಸ್ತಿತ್ವಕ್ಕೆ ಕಂಟಕ ಆಗಿದೆ ಬಿಹಾರದಲ್ಲಿ ಬಿಜೆಪಿ. ಈ ಹಿಂದೆ ಸ್ವತಂತ್ರವಾಗಿ ನಿತೀಶ್ ಕುಮಾರ್ ಅವರ ಪಕ್ಷ ಸ್ಪರ್ಧೆ ಮಾಡಿ 90ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಳ್ತಾ ಇತ್ತು. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ನಿತೀಶ್ ಕುಮಾರ್ ಅವರ ಪಕ್ಷ ಕಡಿಮೆ ಸ್ಥಾನ ಪಡೆದುಕೊಳ್ತಾ ಇದೆ, ಬಿಜೆಪಿಯ ಪಕ್ಷ ಹೆಚ್ಚು ಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ JDS ಕರ್ನಾಟಕದಲ್ಲಿ 50ಕ್ಕೂ ಹೆಚ್ಚು ಸ್ಥಾನವನ್ನು ಪಡೆದುಕೊಂಡಿತ್ತು. ಅದಾದ ನಂತರ ಕ್ಷೀಣಿಸುತ್ತಾ 34ಕ್ಕೆ ಬಂತು. ಅದಾದ ನಂತರ ಇಲ್ಲಿನ ಅಲ್ಪಸಂಖ್ಯಾತರು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ಕೊಂಡು ಈಗ 17ಕ್ಕೆ ಇಳಿದಿದೆ. ಈಗ ಮುಂದೆ ಆ 17 ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ದೇವೇಗೌಡರು ಮಾತ್ರ ತನ್ನ ಮೈತ್ರಿ ಪಕ್ಷವನ್ನು ಅಥವಾ ಮೈತ್ರಿ ಸಂಬಂಧವನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿಯ ಜೊತೆಗಿನ ಸಂಬಂಧವನ್ನು ನಾವು ಕಳೆದುಕೊಳ್ಳುವುದಿಲ್ಲ. ಮುಂಬರುವ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ನಾವು ದೋಸ್ತಿಗಳಾಗಿಯೇ ಅಖಾಡಕ್ಕೆ ಇಳಿತೀವಿ. ನಮ್ಮ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಆಗಿರಲಿ, ZP ಜಿಲ್ಲಾ ಪಂಚಾಯತ್ ಆಗಿರಲಿ, ತಾಲೂಕ್ ಪಂಚಾಯತ್ ಆಗಿರಲಿ, ನಗರಸಭೆ, ಪುರಸಭೆ, ಇನ್ನೇನೇನು ಬರುತ್ತೋ ಎಲ್ಲದರಲ್ಲೂ ಕೂಡ ನಾವು ಮೈತ್ರಿಯಾಗಿ ಮುನ್ನುಗ್ತೀವಿ. ನಾವು ಈ ರಾಜ್ಯವನ್ನು ಆಳಲಿದ್ದೇವೆ. ಮೈತ್ರಿ ಸರ್ಕಾರ ಒಂದು ಪ್ರಾದೇಶಿಕ ಪಕ್ಷ. ಆಂಧ್ರದಲ್ಲಿ ಗಮನಿಸಿ ನೀವು, ಆಂಧ್ರದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಆ ರಾಜ್ಯದ ಜನ ಶಕ್ತಿ ತುಂಬುತ್ತಾರೆ. ಆಂಧ್ರ ಪ್ರದೇಶದಲ್ಲಿ ಪ್ರತಿ ಬಾರಿಯೂ ಕೂಡ ಅಲ್ಲಿನ ಪ್ರಾದೇಶಿಕ ಪಕ್ಷವೇ ರಾಜ್ಯವನ್ನು ಆಳೋದು. ಇನ್ಯಾವ ಕಾಂಗ್ರೆಸ್ಸು, ಇನ್ಯಾವ ಬಿಜೆಪಿನೂ ಆಳೋದಿಲ್ಲ. ಬಿಹಾರದಲ್ಲೂ ಕೂಡ ಅಲ್ಲಿನ ಪ್ರಾದೇಶಿಕ ಪಕ್ಷ ಅತ್ಯಂತ ಶಕ್ತವಾದ ಪಕ್ಷವಾಗಿದೆ. ನೀವು 17 ಸೀಟ್ ಹಿಡ್ಕೊಂಡು ಮುಂದೆ ನಾವು ರಾಜ್ಯವನ್ನು ಆಳ್ತೀವಿ ಅಂತ ಹೇಳ್ತೀವಿ. ಕನ್ನಡಿಗರ ಪಕ್ಷ, ಕನ್ನಡದ ಪಕ್ಷ ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡು ಸ್ವತಂತ್ರವಾಗಿ ಈ ರಾಜ್ಯದಲ್ಲಿ ನೀವು ಯಾವಾಗ ಸರ್ಕಾರ ರಚನೆ ಮಾಡೋದಿಲ್ವೋ ಅಲ್ಲಿಯವರೆಗೂ ಕೂಡ JDS ಒಂದು ಅತಿ ಬಲಿಷ್ಠ ಪಕ್ಷ ಅಂತ ಒಪ್ಪಿಕೊಳ್ಳೋದಕ್ಕೆ ಕನ್ನಡಿಗರು ಸಿದ್ಧರಿಲ್ಲ. ಸಂಬಂಧ ಬೆಳೆಸ್ಕೊಂಡು ಮೈತ್ರಿ ಸ್ಪರ್ಧೆ ಮಾಡ್ಕೊಂಡು ಗೆಲ್ಲೋದಕ್ಕೆ ನೀವೇ ಬೇಕಾ? ನಿಮ್ದೊಂದು ಅರ್ಧ, ಅವ್ರದ್ದೊಂದು ಅರ್ಧ, ಇಬ್ಬರದು ಸೇರಿ 112, ಅದಾದ ಮೇಲೆ ಸರ್ಕಾರ ರಚನೆ ಮಾಡೋದು. ಆದರೆ ಪ್ರತ್ಯೇಕ ನಿಮ್ಮ ಸಾಮರ್ಥ್ಯ ಏನು? ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಏನು ನಿಮ್ಮದು? ನಿಮ್ಮ ಪ್ರತ್ಯೇಕ ಪವರ್ ಬೇಕಲ್ಲ, ಸಪ್ರೇಟ್ ಆದಂತಹ ಶಕ್ತಿ. ಅದನ್ನು ತೋರಿಸುವಂತಹ ಪ್ರಯತ್ನ ನಿಮ್ಮಿಂದ ಸಾಧ್ಯನಾ? ಅದು ಪ್ರಶ್ನೆ. ಒಂದಷ್ಟು JDS ಕಾರ್ಯಕರ್ತರಿಗೂ ಕೂಡ ಇದು ಇರಿಸುಮುರಿಸು ಉಂಟಾಗುತ್ತೆ, ಕೆಲವೊಮ್ಮೆ ಖಾರವಾಗಿ ಕೇಳಿಸುತ್ತೆ ನಿಮ್ಗಳಿಗೆ. ಆದರೆ ನಮ್ಮ ರಾಜ್ಯದ ಪಕ್ಷ ಎನ್ನುವ ಕಾರಣಕ್ಕೋಸ್ಕರ ಪ್ರತ್ಯೇಕ ಕನ್ಸರ್ನ್ ಆಧಾರದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀವಿ. ಪ್ರತ್ಯೇಕವಾದಂತಹ ಶಕ್ತಿ ಎಲ್ಲಿಯವರೆಗೆ ರಾಜ್ಯದ ಜನ JDS ಅನ್ನು ಆ ಒಂದು ಪ್ರತ್ಯೇಕ ಶಕ್ತಿಯನ್ನು ನೋಡೋದಿಲ್ವೋ ಅಲ್ಲಿವರೆಗೂ ಕೂಡ JDS ಒಂದು ಬಲಿಷ್ಠ ಪಕ್ಷ ಅಂತ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಒಟ್ಟಾರೆ ದೇವೇಗೌಡರ ಈ ಒಂದು ಹೇಳಿಕೆ ಬಹಳಷ್ಟು ಸಂಚಲನವನ್ನು ಮೂಡಿಸಿದೆ. ಮುಂಬರುವಂತಹ ಎಲ್ಲ ಚುನಾವಣೆಯಲ್ಲೂ ಕೂಡ ನಾವು ಮೈತ್ರಿಯೇ ಮುಂದೆ ಸಾಗ್ತೀವಿ ಅಂತ ಹೇಳಿ
ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.